ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ನನ್ನ ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೈಸ್, ಎಂತ ಗೊತ್ತುಂಟಾ, ಇವತ್ತು ಆಫೀಸ್ಗೆ ನಾನು ಒಬ್ಬಳೇ ಬಂದಿದ್ದು. ಸೊ ನಂದು ಅಕ್ಕ ಮತ್ತು ಬಾವಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇತ್ತು, ಸೊ ಅವರಿಗೆ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಒಬ್ಬಳೇ ಬಂದಿದ್ದು ಇವತ್ತು ಆಫೀಸಿಗೆ. ಚೆನ್ನಾಗಿ ಸ್ಮೈಲ್ ಕೊಡಿ. ಲೈಕ್ ಮಾಡಿ, ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಟ್ಕೊಂತೀಯಾ? ಬಾಯ್ ಬಾಯ್ ಬಾಯ್. ಸರಿ, ಬಾಯ್ ಬಾಯ್. ಸೊ ಹಾಟ್ಸ್ಗ್ರಾಮ್ ತಿನ್ನಿ, ಸ್ವಲ್ಪ ಹಾಟ್ಸ್ಗ್ರಾಮ್ ತಿನ್ನೋದು. ಹಾಟ್ಸ್ಗ್ರಾಮ್ ಅಂದರೆ ದಿಸ್ ಇಸ್ ಹುರುಳಿ ಕಾಳು. ಆ್ಯಂಡ್ ಊಟಕ್ಕೆ ಪುಳಿಯೋಗರೆ. ಸೊ ಗೈಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಸೊ ಮನೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸೊ ನಾವು ಡಿನ್ನರ್ ಪ್ರಿಪ್ರೇಷನ್ ಮಾಡ್ತೀವಿ. ಇವಾಗ ನಾವು ಹೀರೆಕಾಯಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ ರಾತ್ರಿ ಡಿನ್ನರ್ಗೆ. ಹೀರೆಕಾಯಿನ ಕಟ್ ಮಾಡ್ಕೊಳ್ಳಿ. ಹಿಂಗೆ ಸಿಪ್ಪೆ ತೆಗಿಬೇಕು. ಸೊ ಗಾಯ್ಸ್, ಇವಾಗ ಇದನ್ನು ಸಿಪ್ಪೆ ತೆಗೆದು ಹಿಂಗೆ ಕುಡಿಬೇಕು. ಏನು ನಡೆಸೋದಲ್ಲಿ? ಸೊ ಅಮ್ಮ ನಮ್ಮದು ಬಟಾಣಿ ಬೆಳೆಸ್ತಿದ್ದಾರೆ ನೋಡಿ. ಕೆಲವೊಂದು ಮಕ್ಕಳು ಹೀರೆಕಾಯಿ ತಿನ್ನಲ್ಲ ನಂತರ, ಓಕೆ. ಸೊ ಅವರಿಗೆ ಹೀರೆಕಾಯಿ ತಿನ್ನದವರಿಗೆ ಹಿಂಗೆ ಮಾಡಿಕೊಡಿ. ಹಿಂಗೆ ಮಾಡಿದರೆ ಖಂಡಿತ ತಿಂತಾರೆ, ಟೇಸ್ಟಿ ಆಗುತ್ತೆ. ಸೊ ನೋಡಿ ಗಾಯ್ಸ್, ಹಿಂಗೆ ತುರ್ಕೊಂಡಿದ್ದೀವಿ ಹೀರೆಕಾಯಿ. ಇದು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಸ್ವಲ್ಪ ಜೀರಾ ಹಾಕೊಳ್ಳಿ. ಸ್ವಲ್ಪ ಜೀರಾ ಆಯಿತಾ ಹಾಕೊಳ್ಳಿ. ಹೇಳಿ, ಸಣ್ಣಗೆ ಚಾಪ್ ಮಾಡ್ಬೇಕಂದ್ರೆ ಇಂಥದ್ದೊಂದು ಮೆಷಿನ್ ತಗೊಳ್ಳಿ ಆಯ್ತಾ, ಚೆನ್ನಾಗಿರುತ್ತೆ ಮೆಷಿನ್. ಚಾಪರ್ಸ್ ಹಿಂಗೆ ಹಾಕ್ಬೇಕು. ಅದೇ ನೀವು ಕಟ್ ಮಾಡಿ ಹಾಕುದಕ್ಕೆ ಹಂಗೆ ಹಾಕಿ. ಇವಾಗ ನೀರುಳ್ಳಿ ಹಾಕಿದ್ದೀವಿ. ನೀರುಳ್ಳಿ ಹಾಕಿದ್ಮೇಲೆ ಹೀರೆಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕಿ. ಬಿಕಾಸ್ ಸ್ವಲ್ಪ ಹಾಕಿದ್ದೀವಿ ಹೀರೆಕಾಯಿ, ಸ್ವಲ್ಪ ಇಷ್ಟೇ ಇದೆ. ಬೇಕಂದ್ರೆ ಮತ್ತೆ ಹಾಕೋಬೇಕು ನೋಡ್ಕೊಂಡು. ಇವಾಗ ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಹಾಕಬೇಕು.
ಏನು ಗೊತ್ತಾ, ಇದನ್ನು ಕೊತ್ತಂಬರಿ ಮತ್ತು ಮಿರ್ಚಿ ರುಬ್ಬಿನೂ ಹಾಕ್ಬೋದು, ಅಥವಾ ಕಟ್ ಮಾಡಿ ಚಾಪ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿನೂ ಹಾಕ್ಬೋದು. ಇದು ನಮಗೆ ಟೇಸ್ಟ್ ಚೆನ್ನಾಗಿರುತ್ತಂತೆ ಹಿಂಗೆ ಮಾಡಿದ್ದೀನಿ. ಸ್ವಲ್ಪ ಜೀರಾ ಹಾಕಿದ್ದಕ್ಕೆ ಮತ್ತೆ ಇದು ಓಂಕಾಳು ಸ್ವಲ್ಪ ಓಂಕಾಳು. ಸೊ ನಿಮಗೆ ಇದು ತೆಂಗಿನಕಾಯಿ ನೀವು ಇಷ್ಟ ಕುಡಿತೀರಾ? ನಮ್ದು ಪಿರಿದೇನೆ ನೋಡಿ. ಸೊ ಇದಕ್ಕೆ ಸ್ವಲ್ಪ ಕಾಯಿ ತುರ್ಕೊಂಡು ಹಾಕಬೇಕು. ಸೊ ಇದು ಕಾಯಿ ಇಸ್ ಆಪ್ಷನಲ್, ಬಟ್ ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರಾಗ ಮಧ್ಯದಲ್ಲಿ ಡೇಟ್ಸ್ ತಿಂದಾಯ್ತು. ಡೇಟ್ಸ್ ಏನಂತ ಅಕ್ಕಿ ಹಿಟ್ಟು ತಗೋಬೇಕು. ಅಕ್ಕಿ ಹಿಟ್ಟು ನಾವು ಇವಾಗ ನಮಗೆ 2 ಲೋಟ ಈ ಲೋಟದಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಸೊ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೇಕು. ನಾವಿರೋದು 4 ಜನ, 4 ಜನಕ್ಕೆ ಇಷ್ಟು ಸಾಕು. ನೀರು ಹಾಕದೆ ಫಸ್ಟ್ ಹಿಂಗೆ ಕಲಿಸ್ಕೋಬೇಕು. ಹಾಂ, ಸೊ ಮತ್ತೆ ಸ್ವಲ್ಪ ಅದಕ್ಕೆ ನೀರು ಸ್ವಲ್ಪ ಚುಮಿಸ್ಕೊಳ್ಳಿ. ಹಿಂಗೆ ಎಷ್ಟು ಬೇಕೋ ಅಷ್ಟು, ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಅದರಲ್ಲಿ ಅದು ಫುಲ್ಲು ನೀರಾದರೆ ನಿಮಗೆ ಕಷ್ಟ ಆಗುತ್ತೆ ರೊಟ್ಟಿ ಮಾಡೋಕ್ಕೆ. ನೋಡಿ ಹಿಂಗಾಗ್ಬೇಕು ಹಿಟ್ಟು. ಹೀಗೆ ಉಂಡೆ ಉಂಡೆ ಮಾಡಿ ಇಡಬೇಕು. ನಾವು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡಿದ್ದೀವಿ ರೊಟ್ಟಿ ತಟ್ಟಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸವರ್ಕೊಳ್ಳಿ. ಸೊ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಸವರಿ, ದಪ್ಪಾಗಿ ಬೇಕಂದರೆ ದಪ್ಪಾಗಿ ಹಾಕಿ. ಸೊ ಗೈಸ್ ಎಂತ ಗೊತ್ತಾ, ನಾವು ಯಾಕೆ ಹಿಂಗೆ ಹಾಕೋದಂತ ನೀವು ಅಂದ್ಕೊಂಡಿರ್ಬೋದು. ಸೊ ಕೆಲವರು ಏನಂದರೆ ಡೈರೆಕ್ಟ್ ತವದ ಮೇಲೇ ಲಟ್ಟಿಸ್ತಾರೆ, ಬಟ್ ಹಿಂಗೆ ಹಾಕಿದರೆ ಸರಿಯಾಗಿ ಎದ್ದೇಳುತ್ತೆ ರೊಟ್ಟಿ ಅಂತ ನಾವು ಹಿಂಗೆ ಹಾಕ್ತೀವಿ. ಸೊ ಹಿಂಗೆ ಹಾಕ್ಬೋದು. ತವ ಫುಲ್ ಬಿಸಿ ಇಡಬೇಕು, ಆಮೇಲೆ ಇದು ಹಾಕಬೇಕು, ಆಮೇಲೆ ಇದನ್ನು ತೆಗಿಬೇಕು. ಆ್ಯಂಡ್ ರೊಟ್ಟಿನೂ ಫುಲ್ ಸ್ಮೂತಾಗಿ ಬರುತ್ತೆ. ನಿಮಗೆ ಗಟ್ಟಿ ಬೇಕಾದರೆ ತವದ ಮೇಲೇ ಮಾಡಿ, ಬಟ್ ನಮಗೆ ಸ್ಮೂತ್ ಬೇಕಂತ ನಾವು ಹಿಂಗೆ ಮಾಡ್ತೀವಿ. ಅಷ್ಟು ಸ್ಮೂತಾಗಿ ಬರ್ತೀವಿ. ನೋಡಿ ಹಿಂಗೆ ಬಂದಿದೆ ರೊಟ್ಟಿ. ಸೊ ಗೈಸ್, ಇದಾಗಿತ್ತು ನನ್ನ ಈ ದಿನದ ಡೈಲಿ ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ರಾಮ್ ರಾಮ್.